ಮುಡಾದಲ್ಲಿ 50-50 ಸೈಟ್ ಪಡೆದವರಿಗೆ ಸಂಕಷ್ಟ ತಪ್ಪಿಲ್ಲ. 50-50 ಅಡಿ ನಿವೇಶನ ಪಡೆದವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದ್ದು, ಪ್ರತಿ ಕೇಸ್ನಲ್ಲಿ 40 ಮಂದಿಗೆ ಲೋಕಾಯುಕ್ತರಿಂದ ನೋಟಿಸ್ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಪಿ ಉದೇಶ್ಗೆ ನೋಟಿಸ್ ಕೊಡಲಾಗಿದೆ. ಎಸ್ಪಿ ಉದೇಶ್ ಮುಡಾ ಆಯುಕ್ತರಾಗಿದ್ರು. ನಟೇಶ್, ದಿನೇಶ್ ಅವಧಿಯಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿತ್ತು. 1055 ನಿವೇಶನ ವಿತರಣೆ ಬಗ್ಗೆ ಸದಸ್ಯರ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. 134 ಪ್ರಕರಣ ದಾಖಲಿಸಿಕೊಂಡು ಲೋಕಾಯುಕ್ತದಿಂದ ತನಿಖೆ ಮಾಡಲಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಲೇಔಟ್ ಮಾಲೀಕರು, ಡೆವಲಪರ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ರೈತರಿಂದ ಮೆಕ್ಕೆಜೋಳ ಖರೀದಿಸಿದ ಸರ್ಕಾರದಿಂದ ಇದೆಂತ ಮೋಸ. 2 ತಿಂಗಳ ಹಿಂದೆ ಮೆಕ್ಕೆಜೋಳ ಖರೀದಿ ಮಾಡಿದ್ರು, ಸರ್ಕಾರ ಇನ್ನೂ ಹಣ ಕೊಟ್ಟಿಲ್ಲ. ಹಾವೇರಿಯಲ್ಲಿ 27 ಕ್ವಿಂಟಲ್ ಮೆಕ್ಕೆಜೋಳದ ಹಣಕ್ಕಾಗಿ ರೈತ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಸರ್ಕಾರದ ಸಾಧನಾ ಸಮಾವೇಶ ಬಹಿಷ್ಕರಿಸುವುದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಸಾಧನಾ ಸಮಾವೇಶಕ್ಕೆ ವಿಷದ ಬಾಟಲಿ ಹಿಡಿದು ಬರ್ತೀವಿ. ಫೆಬ್ರವರಿ 14ರಂದು ಹಾವೇರಿಯಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ. ಈಗ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2400 ರೂಪಾಯಿ ಬೆಲೆಯನ್ನ ಸರ್ಕಾರ ನಿಗದಿಪಡಿಸಿತ್ತು. ಸಾಲ ಮಾಡಿ ಚಿನ್ನವನ್ನ ಅಡ ಇಟ್ಟು ಮೆಕ್ಕೆಜೋಳವನ್ನ ಬೆಳೆದಿದ್ವಿ. ಗುಣಮಟ್ಟದ ಮೆಕ್ಕೆಜೋಳ ಕೊಟ್ಟಿದ್ದೀವಿ, ಆದ್ರೂ ಕೂಡ ಸರ್ಕಾರ ಹಣ ಕೊಟ್ಟಿಲ್ಲ. ಹಾಗಾಗಿ ಸಾಧನಾ ಸಮಾವೇಶವನ್ನ ಬಹಿಷ್ಕರಿಸ್ತೀವಿ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಜಿಲ್ಲೆಯನ್ನ ಮೆಕ್ಕೆಜೋಳ, ಗೋವಿನ ಜೋಳ ಅಂತ ಏನು ಕರಿತೀವಿ, ಮೆಕ್ಕೆಜೋಳದ ಕಣಜ ಅಂತ ಕರಿತೀವಿ ಹಾವೇರಿ ಜಿಲ್ಲೆ. ಅಂದರೆ ಸಾಕಷ್ಟು ಜನ ಇವತ್ತು ಹಾವೇರಿ ಜಿಲ್ಲೆಯ ಬಹುತೇಕ ರೈತರು ಮೆಕ್ಕೆಜೋಳವನ್ನೇ ಬೆಳೀತಾರೆ. ಮೆಕ್ಕೆಜೋಳದ ಮೇಲೇ ಇವತ್ತು ರೈತರು ಜೀವನ ಮಾಡ್ತಾರೆ. ಅಂಥ ಮೆಕ್ಕೆಜೋಳನ ಈ ಬಾರಿ ಖರೀದಿ ಮಾಡೋರು ಇರಲಿಲ್ಲ. ಹೀಗಾಗಿ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡೋದ್ರ ಜೊತೆಗೆ ಮೆಕ್ಕೆಜೋಳದ ಖರೀದಿ ಕೇಂದ್ರಗಳನ್ನು ಕೂಡ ಜಿಲ್ಲೆಯಲ್ಲಿ ತೆರೀತು. ಆದರೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳಿಗೆ ಹೋಗಿ ತೆಗೆದುಕೊಂಡು ಹೋಗಿ ಲೋಡ್ಗಟ್ಟಲೆ ಗೋವಿನ ಜೋಳ ಕೊಟ್ಟಂಥ ರೈತರೇನಿದ್ರಲ್ಲ, ಅಂತಹ 100 ಜನ ರೈತರಿಗೆ ಇದುವರೆಗೂ ಕೂಡ ಪೇಮೆಂಟ್ ಆಗಿಲ್ಲ. ಸರ್, ಈಗ ಎಷ್ಟು ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಕೊಟ್ಟಿದ್ರಿ? ಎಷ್ಟು ಪೇಮೆಂಟ್ ಬರ್ಬೇಕು ನಿಮಗೆ? ಎಷ್ಟು ತಿಂಗಳಾಯಿತು ಕೊಟ್ಟು? 1.5 ತಿಂಗಳಾಯ್ತು ರೀ ಕೊಟ್ಟು. ಒಂದು 50 ಕ್ವಿಂಟಲ್ ಕೊಟ್ಟವ್ರಿ ಒಂದು ಖಾತೆಕ್ಕೆ. 20 ದಿನ ಅಂತ ಹೇಳಿದ್ರಿ ಸರ್. ನಮ್ಮ ಜೋಡಿ KMF ಕೊಟ್ಟದ್ದು ಇವ್ರು ಎಲ್ಲಿಗೆ ಅರ್ಜಿ ಹಾಕ್ಯಾರ ಅಂತ ನಮಗೆ ಗೊತ್ತಿಲ್ಲ ರೀ. KMF ಕೊಟ್ಟದ್ದು 15 ದಿನಕ್ಕೊಮ್ಮೆ ಪೇಮೆಂಟ್ ಆಗ್ತಾಯಿತ್ತು ರೀ. ನಮ್ಮ 1.5 ತಿಂಗಳಾದರೂ ಪೇಮೆಂಟ್ ಇಲ್ಲ. 3ನೇ ತಾರೀಕು 4ನೇ ತಾರೀಕು ಅಂತ ಹೇಳ್ತಾರೆ ರೀ. ಅದಕ್ಕೆ ಈ ಸಾಧನಾ ಸಮಾವೇಶ ಏನು 13ನೇ ತಾರೀಕಿಗೆ ಐತಲ್ಲ ರೀ, ರೈತರೆಲ್ಲರೂ ಒಕ್ಕಟ್ಟಾಗಿ ಅದನ್ನು ಬಹಿಷ್ಕಾರ ಮಾಡ್ಬೇಕು ಅಂತ, ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡವ್ರಿ. ಈಗ ಸಾಲಗಾರ ಕಾಟಕ್ಕೆ ನಾವು ಏನು ಮಾಡ್ಬೇಕು ಅನ್ನೋದು ನಮ್ಗೆ ದಿಕ್ಕು ತೋರಿಸ್ದಂಗೆ ಆಗೈತೆ ರೀ. ಆ ಗೊಂಜಾಳ ಇದ್ದಿದ್ರೆ ನೋಡ್ಕೊಂತ ಹೋಗೋದ್ರಿ ಅವ್ರು. ಸಾಲಗಾರರು ದಿನ ಮನೆಗೆ ಬಂದು ಕಾಟ ಕೊಡಕತ್ತಾರೆ ರೀ. ಅದಕ್ಕೆ ಈಗ ಒಂದು ಬಾರಿ ಬಂದು ಮನವಿ ಕೊಟ್ಟವ್ರಿ. ತಹಸೀಲ್ದಾರ್ಗೆ ಹೋಗಿ 10 ಬಾರಿ ಹೇಳಿವ್ರಿ. ಯಾವ ಖರೀದಿ ಕೇಂದ್ರಕ್ಕೆ ಕೊಟ್ಟಿದ್ರಿ ನೀವು? ಅಡ್ಗಿ APMC ಖರೀದಿ ಕೇಂದ್ರಕ್ಕೆ ಕೊಟ್ಟೇವ್ರಿ. ಹ್ಞೂ ರೀ. ಇನ್ನೂ ತೊಗೊಳ್ತಾನೆ ಅದ ರೀ, ಆದ್ರೆ ಯಾವುದೂ ಒಂದು ಪೇಮೆಂಟ್ ಕೊಟ್ಟಿಲ್ರಿ ಅವರು. 1.5 ತಿಂಗಳಾಯ್ತು. 2 ತಿಂಗಳಾದ್ರೂ ಪೇಮೆಂಟ್. ಒಳ್ಳೆ ಗುಣಮಟ್ಟದ ಮೆಕ್ಕೆಜೋಳನ ಖರೀದಿ ಮಾಡ್ಯಾರ ಅವರು. ಆದ್ರೆ ನಮಗೆ ದುಡ್ಡು ಮಾತ್ರ ಹಾಕ್ತಾ ಇಲ್ಲ ಅವರು. ಆ ಕಾರಣಕ್ಕೆ ನಾವು ಇಲ್ಲಿ ಧರಣಿ ಕೂತ್ಕೋಬೇಕಂತ ತೀರ್ಮಾನ ಮಾಡೀವಿ. ಈಗ ಫೆಬ್ರವರಿ 13ಕ್ಕೆ ಸಾಧನಾ ಸಮಾವೇಶ ಬಹಿಷ್ಕಾರ ಹಾಕಬೇಕು ಅನ್ನೋ ನಿಟ್ಟಿನೊಳಗೆ ನಿರ್ಧಾರ ಮಾಡಿದ್ರೆ ಹೆಂಗೆ? ಮಾಡೇವ್ರಿ. ಎಲ್ಲ ರೈತರು ಎಲ್ಲರೂ ಸೇರಿ ಅಲ್ಲಿಗೆ ಸಾಧನಾ ಸಮಾವೇಶಕ್ಕೆ ಯಾರು ರೈತರು ಹಿಂಗೆ ಪೇಮೆಂಟ್ ಆಗಿಲ್ಲ, ಬಹಿಷ್ಕಾರ ಹಾಕ್ಬೇಕಂತ ತೀರ್ಮಾನ, ಎಣ್ಣೆ ಬಾಟ್ಲಿ ತೊಗೊಂಬಂದು ತೀರ್ಮಾನ ತೊಗೊಂಡವ್ರು. ಅಮ್ಮರ ಏನ್ರಿ ಇದು ಸಾಲ ಗಿಲ್ಲ ಮಾಡ್ಕೊಂಡು ಭಾಳ ಸಮಸ್ಯೆ ಆಗೈತೆ ಅನ್ಸುತ್ತೆ? ಸಾಲ ಭಾಳ ಸಾಲ ಮಾಡೇವ್ರಿ ನಾವು. ಹೊಲದು 2 ಎಕರೆ 10 ಗುಂಟೆ ಐತ್ರಿ. 27 ಕ್ವಿಂಟಲ್ ಅಷ್ಟ ತಗೊಂಡಾರಿ. 30 ಕ್ವಿಂಟಲ್ ಆಗಿದ್ದು ರೀ, ತಗರ್ಲಿಲ್ರಿ. 3 ಕ್ವಿಂಟಲ್ ಒಳಗೆ ಕೊಟ್ರಿ. ಅವ್ನು ಬೇರೆ ಕಡೆ ಇದು ಮಾಡ್ಕೊಂಡಿವ್ರಿ. ಅವ್ರು ಇವ್ರು ತಗೊಂಡು ಹೋಗ್ಬಿಟ್ರಿ. ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಹೋಗೇ ಬಿಟ್ಟವ್ರಿ. 27 ಕ್ವಿಂಟಲ್ಲಿಂದ ರೊಕ್ಕ ಕೊಡ್ಬೇಕ್ರಿ. ಅವ್ರಿಗಾರ ಕೊಡಾಕರ ಬೇಕಲ್ರಿ ಸರ. ಅವ್ರಿಗಾರ ಕೊಡಾಕ್ ಬೇಕಲ್ರಿ. ದಿನ ಬರ್ತಾರ, ಕಟ್ಟಿ ಕೊಡ್ತಾರೆ. ಗಂಡು ಮಕ್ಕಳಿಲ್ಲ, ಏನಿಲ್ಲ. ನಾನು ಹೆಂಗೆ ಮಾಡ್ರಿ? ನಾನು ಬೆಂಡಾಲಿ ಒತ್ತಿ ಇಟ್ಟು ಜೀವನ ಮಾಡಕ್ಕಂತನ್ರಿ. ಎಷ್ಟು ಬರ್ಬೇಕ್ರಿ ಅವರಿಗೆ ನಿಮ್ಗೆ? 27 ಕ್ವಿಂಟಲ್ ತಗೊಂಡಾರಿ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.